ಮಾಡಿದೆ ಅಲ್ಲಿ? ಅಮ್ಮ ಅದು ರಾತ್ರಿ ಇವನಿಗೆ ನಿನ್ನ ವಿವರಣೆ ಬೇಕಾಗಿಲ್ಲ ನಂಗೆ, ನೋಡಿದ್ರೆ ಗೊತ್ತಾಗೋದಿಲ್ವಾ? ಎಷ್ಟು ಹೇಳಿದ್ರು ನಿಮಗೆ ಬುದ್ಧಿನೇ ಬರೋದಿಲ್ಲ ಅಲ್ವಾ? ಶಾಸ್ತ್ರಿಗಳು ನಿಮ್ಮಿಬ್ಬರಿಗೂ ದೂರ ದೂರ ಇರಬೇಕು ಅಂತ ತಾನು ಹೇಳಿರೋದು. ನೀವಿಬ್ರು ಈ ರೂಮಲ್ಲಿ ಸೇರ್ಕೊಂಡು ಸಯ್ಯ ನೀನಿಷ್ಟೊಂದು ನಾಚಿಕೆ ಬಿಟ್ಟಿದೀಯ ಅಂತ ನಂಗೆ ಗೊತ್ತೇ ಇರ್ಲಿಲ್ಲಪ್ಪ. ಇಲ್ಲಮ್ಮ, ನೀವು ತಪ್ಪು ತಿಳ್ಕೊಂಡಿದ್ದೀರಾ. ರಾತ್ರಿ ಎಲ್ಲ ಇವನಿಗೆ ಫುಲ್ ಹುಷಾರಿಲ್ದೆ ಜ್ವರ ಬಂದು ನರಳ್ತಾ ಇದ್ದ. ನನಗೆ ಗಾಬರಿ ಆಯ್ತು. ಔಷಧಿ ಕೊಟ್ಟು ಪಕ್ಕದಲ್ಲೇ ಕೂತಿದ್ದೆ. ಗೊತ್ತಾಗ್ದೆ ಹಾಗೆ ಮಲಗ್ಬಿಟ್ಟಿದ್ದೀನಮ್ಮ. 30 ವರ್ಷದ ಹೆಂಗ್ಸಾಗಿದೀಯ ನೀನು? ಗೊತ್ತಾಗ್ಲಿಲ್ಲ ಅಂದ್ರೆ ಏನರ್ಥ? ಮಾಮ್, ಏನಿದು ಬೆಳಗ್ಗೆನೆ? ಏನಾಯ್ತು ನಿಂಗೆ? ಇನ್ನು ಏನೋ ಆಗ್ಬೇಕು? ನಿಂಗೆ ಹುಷಾರಿಲ್ಲ ಅಂದ್ರೆ ನೋಡ್ಕೊಳಕ್ಕೆ ಹೆಂಡತಿನೇ ಆಗ್ಬೇಕಾ? ನನಗೆ ಹೇಳಿದ್ರೆ ನಾನು ನೋಡ್ಕೊಳ್ಳಲ್ಲ ಅಂತಿದ್ನ? ಬಿಟ್ಬಿಡು ಮಾಮ್, ಸುಮ್ಮನೆ ಬೆಳಗ್ಗೆನೆ ಕಿರಿಕ್ ಮಾಡಬೇಡ. ನಾನು ಚಳಿ ಜ್ವರ ಬಂದು ಒದ್ದಾಡ್ತಿದ್ರೆ ಇವ್ರು ನನ್ನನ್ನು ಕೇರ್ ಮಾಡೋದು ಮುಖ್ಯನಾ ಅಥವಾ ನಿನಗೆ ವಿಷಯ ತಿಳಿಸೋದು ಮುಖ್ಯನಾ? ನನಗೆ ನೇಮ ನಿಷ್ಠೆ ಅಂತ ಬಂದ್ರೆ ನನಗೆ ವಿಷಯ ತಿಳಿಸೋದೇ ಮುಖ್ಯ. ದಿಸ್ ಇಸ್ ಟೂ ಮಚ್. ಸುಮ್ಮನೆ ಬಿಟ್ಬಿಡು, ಚರ್ಚೆ ಬೇಡ. ಹೇಗೋ ಬಿಟ್ಬಿಡಕ್ಕಾಗುತ್ತೆ? ಮತ್ತೆ ಇದಕ್ಕೆ ಪ್ರಾಯಶ್ಚಿತ್ತ ಆಗ್ಲೇಬೇಕು. ನೀವಿಬ್ರು ಪದೇ ತಪ್ಪು ಮಾಡ್ತಾನೆ ಇದ್ದೀರಾ. ಬರೀ ಕೈ ಮುಟ್ಟಿದಕ್ಕೆ ಶಾಸ್ತ್ರಿಗಳು ಎಷ್ಟು ಕೋಪ ಮಾಡ್ಕೊಂಡಿದ್ರು. ಈಗ ನೀವಿಬ್ರು ಹೀಗೆ ಪಕ್ಕ ಮಲಗಿದ್ದೀರಾ ಅಂತಂದ್ರೆ ನಮ್ ಕತೆ ಮುಗ್ದೇ ಹೋಯ್ತು. ಸುಮ್ಮನೆ ರೇಗಿಸ್ಬೇಡ ಮಾಮ್. ಈ ವಿಷಯನ ನಿಮ್ ಶಾಸ್ತ್ರಿ ಹತ್ರ ಹೇಳಕ್ ಹೋಗ್ಬೇಡ. ಯಾಕೋ ಹೇಳ್ಬಾರ್ದು? ಆಗಿರೋ ತಪ್ಪೆಲ್ಲ ಮುಚ್ಚಿಟ್ಕೊಂಡು ಇನ್ನೇನಾದ್ರೂ ಅನಾಹುತ ಆಗ್ಲಿ ಅಂತನ? ಶಾಸ್ತ್ರಿಗಳನ್ನ ಈಗಲೇ ಕರೆಸ್ತೀನಿ. ಅದೇನ್ ಪ್ರಾಯಶ್ಚಿತ್ತ ಮಾಡ್ಬೇಕೋ ಅವರೇ ಹೇಳಿ. ಹೇಳಿದ್ನಲ್ಲ, ನನ್ ಮೇಲೆ ಕಿಂಚಿತ್ತಾದ್ರೂ ಗೌರವ ಇದ್ರೆ ನಾನ್ ಹೇಳ್ದಾಗೆ ಕೇಳಲೇಬೇಕು ಅಷ್ಟೇ. ನೋಡೋ ಬೇವರ್ಸಿಂದಂದ್ರೆ ಹಾಗಂದಾನೆ ಬಿಗ್ನಾಸಿಂದಂತೆ. ನಿನ್ನಂತವ್ರಿಗೆ ಬುದ್ಧಿ ಹೇಳಕ್ ಹೋಗ್ತೀನಲ್ಲ, ನಮ್ಮನೆ ಹಳೆ ಪರಕೆ ತಗೊಂಡು ನಾವೇ ಅಲ್ಲಮ್ಮ ಈ ಮನೆಗೆ ದೀಪ ಹಚ್ಕೊಂಡಿರೋ ನೀನು ಕರ್ಕೊಂಬಂದ್ರೆ ಮನೆ ಕೊಳ್ಳಿ ಇಡೋ ಕೆಲಸ ಮಾಡ್ತಿದ್ಯಾ ನೀನು? ರೇ, ಅವ್ರನ್ನ ಸುಮ್ನೆ ಏನು ಅನ್ಬೇಡಿ. ಏಯ್, ನಂದೆಲ್ಲಿ ಇಡ್ಲಿ ನಾರಾಯಣ ಅಂತ ಮಧ್ಯ ನಿಂದೇನಯ್ಯ? ಅವಳ ಹತ್ರ ಮಾತಾಡ್ತಿದ್ದೀನಿ ತಾನೆ? ತೆಪ್ಪಗೆ ನಿಂತಿರು. ಕಾಮಾತುರಾಣಂ ನ ಭಯಂ ನ ಲಜ್ಜಾ. ಅನಸೂಯೆ, ಸೀತೆ, ಸಾವಿತ್ರಿ ಅಂತವ್ರು ಹುಟ್ಟಿರೋ ಈ ನಾಡಲ್ಲಿ ಇನ್ನೊಂಥರದೊಂದು ಜನ್ಮ ಬೇಕಾಗಿತ್ತ? ಗಂಡನ ಶ್ರೇಯಸ್ಗೋಸ್ಕರ ಈ ದೇಶದಲ್ಲಿ ಸಾವಿರಾರು ಜನ ಹೆಣ್ಣುಮಕ್ಕಳು ಪ್ರಾಣತ್ಯಾಗ ಮಾಡಿದರು. ಅಂಥವ್ರ ಮಧ್ಯ ಹುಟ್ಟಿ ಚಪಲಕ್ಕೆ ದಾಸಿಯಾಗಿ ವ್ರತಭಂಗ ಮಾಡ್ಕೊಂಡು ಗಂಡನ ಕೋಣೆ ಸೇರಿದೆಯಲ್ಲ, ಎಷ್ಟು ಸೊಕ್ಕಿರ್ಬೇಕು ನಿನಗೆ? ರೀ, ತುಂಬಾ ಓವರ್ ಆಗಿ ಮಾತಾಡ್ತಾ ಇದ್ದೀರಾ. ಪ್ಲೀಸ್, ನಾನು ಮಾತಾಡ್ತೀನಿ.